ಗುಂಟೂರು ಜಿಲ್ಲೆ ನಿಜಾಂಪಟ್ಟಣ ಬಂದರಿನಲ್ಲಿ ಅಗ್ನಿ ಅವಘಡ ಸಂಭವಿಸಿದೆ. ಆಂಧ್ರ ಪ್ರದೇಶದ ಗುಂಟೂರು ಜಿಲ್ಲೆಯ ನಿಜಾಂಪಟ್ಟಣದಲ್ಲಿ ಸಂಭವಿಸಿರುವಂತಹ ಅಗ್ನಿ ಅವಘಡ ಇದು. ಬೆಂಕಿಯ ಕೆನ್ನಾಲಿಗೆಗೆ 2 ಬೋಟ್ಗಳು ಹೊತ್ತಿ ಉರಿದಿವೆ ಅಂತ ಹೇಳಿ ತಿಳಿದು ಬರ್ತಾ ಇದೆ. ತಡರಾತ್ರಿ ಈ ದುರ್ಘಟನೆ ನಡೆದಿದೆ. ಅಂದಾಜು ಸುಮಾರು 3 ಕೋಟಿ ರೂಪಾಯಿಯಷ್ಟು ಹಾನಿಯಾಗಿರಬಹುದು ಅಂತಲೂ ಕೂಡ ಅಂದಾಜಿಸಲಾಗಿದೆ. ಘಟನೆಗೆ ಸ್ಪಷ್ಟವಾದಂತಹ ಕಾರಣ ತಿಳಿದು ಬಂದಿಲ್ಲ. ತನಿಖೆ ಮುಂದುವರೆದಿದೆ. ಆದರೆ 2 ಬೋಟ್ಗಳು ಹೊತ್ತಿ ಉರಿತಾ ಇದ್ದಂಥದ್ದು ಬಂದರು ಪ್ರದೇಶದಲ್ಲಿ ಬಹಳ ಆತಂಕವನ್ನ ಹುಟ್ಟುಹಾಕಿತ್ತು. ನಾವು ಕೂಡ ಇಲ್ಲಿ ಗಮನಿಸ್ತಾ ಇದ್ವಿ 2 ಬೋಟ್ಗಳು ಹೊತ್ತಿ ಉರಿತಾ ಇರುವಂಥದ್ದನ್ನ. ಸೊ ಬಂದರಿನಲ್ಲಿದ್ದಂತಹ 2 ಬೋಟ್ಗಳು ಇವು. ಬಹುಶಃ ಈಗ ನಾವು ಗಮನಿಸ್ತಾ ಇರುವಂತಹ ಈ ಸದ್ಯದ ಸನ್ನಿವೇಶ, ಈ ಫುಟೇಜ್ ಅನ್ನ ನೋಡ್ತಾ ಇದ್ರೆ ಒಂದು ಬೋಟ್ನಿಂದ ಮತ್ತೊಂದು ಬೋಟಿಗೆ ಬಹಳ ದೂರ ಕೂಡ ಇದೆ, ಅಂತರ ಕೂಡ ಇದೆ. ಅಂಥದ್ರಲ್ಲಿ 2 ಬೋಟ್ಗಳಿಗೆ ಹೇಗೆ ಬೆಂಕಿ ಹೊತ್ಕೊಳ್ತು ಸಹಜವಾಗಿ ಒಂದು ಅನುಮಾನ ಕಾಡುತ್ತೆ. ಅಥವಾ ಪಕ್ಕದಲ್ಲಿದ್ದಂಥ ಬೋಟು ಆನಂತರದಲ್ಲಿ ಮತ್ತೊಂದು ಬೋಟನ್ನು ಏನಾದ್ರು ದಡಕ್ಕೆ ಎಳ್ಕೊಳ್ಳಲಾಗಿದೆಯೋ ಗೊತ್ತಿಲ್ಲ. ಆದರೆ ಈ ಥರದ ಅಗ್ನಿ ಅವಘಡ ಸಂಭವಿಸಿರೋದಂತೂ ಬಹಳ ಆತಂಕಕ್ಕೆ ದೂಡಿತ್ತು. ನೀರಿನ ಮೇಲೇನೆ ಯಾವ ರೀತಿ ಅಗ್ನಿ ನರ್ತನಗೈತಾ ಇದೆ ಅನ್ನುವಂಥದ್ದನ್ನ ನೋಡಬಹುದಾಗಿದೆ ನಾವಿಲ್ಲಿ. ಸುಮಾರು 3 ಕೋಟಿ ರೂಪಾಯಿಯಷ್ಟು ಹಾನಿಯಾಗಿದೆ ಆಸ್ತಿ ಪಾಸ್ತಿ ಅನ್ನೋದು ಗೊತ್ತಾಗ್ತಾ ಇದೆ. ಬಸವರಾಜ್ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ. ಬಸವರಾಜ್, ಹೇಗಾಗಿದ್ದು ಈ ಅನಾಹುತ ಬಸವರಾಜ್? ಮಾಲ್ತೇಶ್, ಏನು ಮಧ್ಯರಾತ್ರಿ 12 ಗಂಟೆ ಸುಮಾರಿಗೆ ಏನ್ ಗುಂಟೂರು ಜಿಲ್ಲೆಯ ನಿಜಾಂಪಟ್ನ ಹಾರ್ಬರ್ ಇದೆ. ಈ ಹಾರ್ಬರ್ ನಲ್ಲಿ 2 ದೊಡ್ಡ ಪ್ರಮಾಣದಂತಹ ಏನು ಹಡಗುಗಳಿಗೆ ಬೆಂಕಿ ತಗಿದೆ. ಆದ್ರೆ ಘಟನೆಗೆ ನಿರ್ದಿಷ್ಟವಾಗಿ ಏನು ಕಾರಣ ಅಂತ ಇನ್ನೂ ಕೂಡ ಗೊತ್ತಾಗಿಲ್ಲ. ಇದು ಏನು ಸೈಕಂ ವೀರಲಿಂಗ ಮತ್ತು ವೀರನಾರಾಯಣ ಅನ್ನುವಂಥವ್ರಿಗೆ ಸೇರಿದಂತ 2 ಬೃಹತ್ ಹಡಗುಗಳು ಸುಮಾರು 80 ಲಕ್ಷಕ್ಕೂ ಅಧಿಕ ಏನು ಹಾನಿಯಾಗಿದೆ. ಈ ದೊಡ್ಡ ಪ್ರಮಾಣದ 2 ಹಡಗುಗಳಿಗೆ ಬೆಂಕಿ ಹಚ್ಚಿ ಸಂಪೂರ್ಣವಾಗಿ ಭಸ್ಮವಾಗಿವೆ. ಈ ಘಟನೆ ಬಗ್ಗೆ ಇನ್ನೂ ಕೂಡ ಏನು ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡ್ತಾ ಇದ್ದಾರೆ. ಇದು ನಂತರದಲ್ಲಿ ಯಾವ ಕಾರಣಕ್ಕೆ ಬೆಂಕಿ ತಗಲಿದೆ ಮತ್ತು ಎಷ್ಟು ನಿಖರವಾದ ಅಂದಾಜ ಹಾನಿ ಆಗಿರ್ಬೋದು ಅನ್ನೋದನ್ನ ಅಂದಾಜು ಮಾಡಬಹುದು ಅಂತ ಹೇಳ್ಬೋದು. ಮಾಲ್ತೇಶ್, ಥ್ಯಾಂಕ್ ಯು ಬಸವರಾಜ್.